ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾವೆಲ್ಲರೂ ರೆಡಿಯಾಗಿ ನಮ್ಮ ಆಂಟಿ ಮನೆಗೆ ಹೋಗಿದ್ವಿ. ಅಂದರೆ ನಮ್ಮ ಊರ ಪಕ್ಕದಲ್ಲಿರೋ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ವಿ. ಇವತ್ತು ಅವರಲ್ಲಿ ಕಂದಾಯ ಮೆರವಣಿಗೆ ಇತ್ತು. ಪ್ರತಿ ವರ್ಷವೂ ಮಾಡ್ತಾರೆ, ಪ್ರತಿ ವರ್ಷವೂ ಕರೀತಾ ಇರ್ತಾರೆ ಬನ್ನಿ ಅಂತ. ನಾವು ವರ್ಷ ಹೋಗೋಕ್ಕಾಗಿಲ್ಲ ಅಂದ್ರೂ 2 ವರ್ಷಕ್ಕೊಂದ್ಸತಿ 3 ವರ್ಷಕ್ಕೊಂದ್ಸತಿ ಹೋಗ್ತೀವಿ. ನೋಡಿ, ಈ ವರ್ಷ ಊರಲ್ಲೇ ಇದ್ವಲ್ಲ, ಅದಕ್ಕೇ ಎಲ್ಲರೂ ಹೋಗಿದ್ವಿ ರೆಡಿಯಾಗಿ. ನೋಡಿ, ಮುದ್ದು ಫುಲ್ ಬಿಸಿಲಿಗೆ ಅವಳ ಮುಖ ಎಲ್ಲ ಫುಲ್ ರೆಡ್ ಆಗೋಗ್ಬಿಟ್ಟಿತ್ತು. ಕಂದಾಯ ಮೆರವಣಿಗೆ ಸ್ಟಾರ್ಟ್ ಆಗಿತ್ತು. ನಮ್ಮ ರೋಡ್ಗೆ ಬಂದಿತ್ತು, ಅಂದರೆ ನಮ್ಮ ಆಂಟಿ ಅವ್ರ ಮನೆ ಹತ್ರಕ್ಕೇ ಬಂದಿತ್ತು. ಲಾಸ್ಟು ರೋಡು ನಮ್ಮ ಆಂಟಿ ಅವ್ರದ್ದೇ, ಅಂದರೆ ನಮ್ಮ ಚಿಕ್ಕಮ್ಮ ಇದ್ರಲ್ಲ ಅವ್ರದ್ದೇ ಲಾಸ್ಟ್ ರೋಡ್ ಅಂತ ಅಲ್ಲಿ ಆ ಊರಲ್ಲಿ. ನೋಡಿ, ಇಲ್ಲಿ ಒಂಥರ ವಿಭಿನ್ನ ಡ್ಯಾನ್ಸ್ ಅಂತಲೇ ಹೇಳ್ಬೋದು. ನಾನು ಈ ಥರ ಡ್ಯಾನ್ಸ್ ನೋಡೇ ಇರಲಿಲ್ಲ. ನಮ್ಮೂರ ಕಡೆ ಎಲ್ಲ ಮಾರಿ ಕುಣಿತ ಆ ಥರ ಎಲ್ಲ ಕುಣಿತಾರೆ. ಇಲ್ಲಿ ಕೋಲ್ ಇಟ್ಕೊಂಡು ಈ ಥರ ಮಾರಿ ಕುಣಿತ ಥರ ಕುಣಿತಾಯಿದ್ರು. ಅದನ್ನೆಲ್ಲ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಈ ಥರ ಚೆನ್ನಾಗಿತ್ತಲ್ವಾ ಅಂತ ಮಾಡ್ಕೊಂಡಿದ್ದೆ. ನೋಡಿ, ನಮ್ಮ ಮುದ್ದು ಅಲ್ಲಿ ನಾನು ಕುಣಿತೀನಿ ಬಿಡಿ, ಡ್ಯಾನ್ಸ್ ಮಾಡ್ತೀನಿ ಬಿಡಿ ಅಂತ ರಗಳೆ ಮಾಡ್ತಿದ್ಲು. ನಮಗೆ ಭಯ, ಕಾಲ್ಗಿಲ್ ತುದ್ಬಿಡ್ತಾರೆ ಬೇಡ ಅಂತ. ಆದ್ರೂ ಹೋಗ್ತೀನಿ ಅಂತಿದ್ಲು. ನಾವು ಬಿಟ್ಟಿಲ್ಲ. ಆಮೇಲೆ ಎಲ್ಲರೂ ನಮಸ್ಕಾರ ಮಾಡಿಕೊಡಿ ಅಂತಂದ್ಬಿಟ್ಟು ನಾವು ಆಂಟಿಗೆ ಅಂದರು. ನಾವೆಲ್ಲರೂ ಹೋಗಿ ನಮಸ್ಕಾರ ಮಾಡಿಕೊಂಡು, ಇಲ್ಲಿ ವರ್ಷವೂ ಮಾಡ್ತಾರೆ, ಈ ಥರ ಮೆರವಣಿಗೆ ಮಾಡ್ತಾರೆ. ವರ್ಷಕ್ಕೊಂದು ಸತಿ ಕರೆಸಿ ಕುರುಬನ ಕಟ್ಟೆಯಿಂದ ಕಂದಾಯ ಎಲ್ಲ ತರಿಸಿ ಮಾಮೂಲಿ ಪ್ರತಿಯೊಂದು ರೋಡ್ಗೂ ಹೋಗಿ ಮೆರವಣಿಗೆ ಮಾಡಿಕೊಂಡು ಒಬ್ಬೊಬ್ಬರು ಮನೆಗೆ ನುಗ್ಗಿಸ್ತಾರೆ. ಅಂದರೆ ಕಂದಾಯನ ಮನೆಯಾಗೆ ನುಗ್ಗಿಸ್ತಾರೆ, ಒಬ್ಬೊಬ್ಬರು ನುಗ್ಸೋರು ಮೊದಲೇ ಪಲಾರ ಎಲ್ಲ ಮಾಡಿಕೊಂಡು ಮಾಮೂಲಿ ಜನಗಳೆಲ್ಲ ಪ್ರತಿಯೊಬ್ಬರು ರಿಲೇಷನ್ಸ್ನ ಕರೆದಿರ್ತಾರೆ. ಆದರೆ ಕಂದಾಯ ಮೆರವಣಿಗೆ ಮಾಡಿ ದೇವ್ರನ್ನ ಮನೆ ಒಳಗಡೆ ನುಗ್ಸೋರು ತುಂಬ ಜನ ರಿಲೇಷನ್ ಮಾಮೂಲಿ ಹಬ್ಬಗಳು ಜಾತ್ರೆಗಳು ಮಾಡೋ ಮಾಡ್ತಾರೆ. ನೋಡಿ, ಇಲ್ಲಿ ದೇವರೆಲ್ಲ ಒಂದು ಕೆರೆಯಲ್ಲೇನೋ ಫುಲ್ಲು ಹೂವು ಎಲ್ಲ ಆಧರಿಸ್ಕೊಂಡು ಪ್ರತಿಯೊಂದು ರೋಡ್ಗೂ ರೆಡಿಯಾಗಿ ದೇವ್ರ ಈ ಥರ ಬಂದಿರುತ್ತೆ. ಚೆನ್ನಾಗಿತ್ತು. ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಮಳೆ ಬರುತ್ತೆ ಅಂತ ಅಂದ್ಕೊಂಡ್ವಿ ಎಲ್ಲರೂ. ಅಷ್ಟೊಂದು ಬಿಸಿಲಿತ್ತು, ಸಿಕ್ಕಾಪಟ್ಟೆ ಫುಲ್ ಕಾಲೆಲ್ಲ ಸುಡ್ತಾಯಿತ್ತು. ಯಾಕಂದರೆ ದೇವರಿಂದ ಎಲ್ಲ ಹೋಗ್ತಿದ್ವಲ್ಲ, ಅದಕ್ಕೆ ಸ್ಲಿಪ್ಪರ್ ಹಾಕೊಳ್ಳೋದು ಬೇಡ ಅಂತ ಬರೀ ಕಾಲಲ್ಲೇ ಹೋಗಿದ್ವಿ. ಏನು ಫುಲ್ ಕಾಲೆಲ್ಲ ಸುಡ್ತಾಯಿತ್ತು. ನಮಗೆ ಇಷ್ಟೊಂದು ಸುಡ್ತಾಯಿತ್ತು, ಪಾಪ ಅವರು ದೇವ್ರು ಹೊತ್ಕೊಂಡಿರೋರು ಹೆಂಗಿದ್ದಾರಪ್ಪ ಅನ್ನೋ ಥರ ಅಷ್ಟೊಂದು ಸುಡ್ತಾಯಿತ್ತು. ದೇವ್ರ ಮೆರವಣಿಗೆ ಎಲ್ಲ ಆಲ್ಮೋಸ್ಟ್ ಮುಗೀತು. ಆಮೇಲೆ ದೇವ್ರು ಇಳ್ಕೋದಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ನೋಡಿ ನಮ್ಮ ಬಾಸ್ಗೆ ಹಾಲಿನ ಅಭಿಷೇಕ ಮಾಡ್ತಾಯಿದ್ರು. ಅದಾದಮೇಲೆ ಲಾಸ್ಟಲ್ಲಿ ಫೈನಲಾಗಿ ಎಲ್ಲ ರೋಡ್ಗಳಿಗೆಲ್ಲ ದೇವರೆಲ್ಲ ಹೋಗಿ ಬಂದಮೇಲೆ ಮಾಮೂಲಿ ದೇವ್ರುಗಳು ಹೊತ್ಕೊಂಡಿರೋರಿಗೆಲ್ಲ ಕಾಲಿಗೆಲ್ಲ ನೀರು ಹಾಕಿ ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ದೇವ್ರನ್ನ ಇಳಿಸ್ಕೊತಾರೆ. ಇಳಿಸ್ಕೊತಾ ಇದ್ದಾರೆ ಇವಾಗ ಲಾಸ್ಟು. ಅಂದರೆ ತುಂಬ ಚೆನ್ನಾಗಿತ್ತು. ವರ್ಷ ಯಾವುದೇ ಗಲಾಟೆ ಇಲ್ಲದೆ ಏನಿಲ್ದೇ ಆರಾಮ್ಸೆ ಮೆರವಣಿಗೆ ಆಯಿತು ಅಂತಲೇ ಹೇಳ್ಬೋದು. ಮಳೆ ಕೂಡ ಬರಲಿಲ್ಲ. ಮಳೆ ಬಂದರೆ ಸ್ವಲ್ಪ ಹಿಂಸೆ ಆಗ್ಬಿಡ್ತಿತ್ತು. ಅವ್ರಿಗೂ ಫುಲ್ ಕಾಲೆಲ್ಲ ಜಾರೋದು, ಆಗಿನ ಜನಗಳು ದೇವ್ರುಗಳಿಂದ ಹೋಗೋದಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಮನೆ ಒಳಗಡೆ ಎಲ್ಲ ದೇವ್ರು ನುಗ್ಸೋದಕ್ಕಾಗ್ತಾ ಇರಲಿಲ್ಲ. ನಮ್ಮ ಆಂಟಿ ಹೋದ ವರ್ಷ ದೇವ್ರನ್ನ ಮನೆ ಒಳಗಡೆ ನುಗ್ಸಿದ್ರು. ಈ ವರ್ಷ ಏನೋ ಕಾರಣಾಂತರಗಳಿಂದ ನುಗ್ಸಿರಲಿಲ್ಲ. ಆದರೆ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಯಜಮಾನ್ರು ಹಾಗೆ ಪಲ್ಲಲ್ಲೇ ಫಿಲಮ್ಗೆ ಹೊಟ್ಟೋಗ್ಬಿಟ್ಟಿದ್ರು, ಅದಕ್ಕೆ ಅವ್ರು ಇರಲಿಲ್ಲ. ಆಮೇಲೆ ಲಾಸ್ಟಲ್ಲಿ ನಮ್ಮ ಆಂಟಿ ಅವ್ರು ರೋಡಿಗೆ ಬರೋದಕ್ಕೂ ಅವ್ರು ಬಂದರು ದೇವ್ರು ನೋಡೋದಕ್ಕೆ ಅಂತ. ನೋಡಿ, ಚಿಕ್ಕ ಮಕ್ಕಳು ಕೂಡ ಆ ಬಿಸಿಲಲ್ಲಿ ದೇವರಿಂದನೇ ಹೋಗ್ತಾಯಿದ್ರು. ದೇವ್ರ ಪೂಜೆ ಎಲ್ಲ ಮಾಡಿ ದೇವ್ರನ್ನ ಇಳಿಸ್ಕೊಂಡ್ರು. ನಾವು ಮನೆ ಕಡೆ ಬಂದ್ವಿ. ಮನೇಲಿ ನಾನ್ ವೆಜ್ ಮಾಡಿದರು. ನೋಡಿ, ನಮ್ಮ ಯಜಮಾನ್ರು ಮುದ್ದೆನ ಸಣ್ಣ ಮಾಮೂಲಿ ಮುದ್ದೆ ಮಾಡಿ ಕೊಡ್ತಾಯಿದ್ದಾರೆ. ಅವಳು ನೋಡಿ ಈ ಥರ ಸಾಂಬಾರಿಗೆಲ್ಲ ಹಚ್ಕೊಂಡು ನೀಟಾಗಿ ತಿಂತಾಯಿಲ್ಲ ಮುದ್ದು. ಅದೆಲ್ಲ ನೋಡ್ಕೊಂಡು ಎಲ್ಲರೂ ಕಾಮಿಡಿ ಮಾಡ್ಕೊಂಡು ರೇಗಿಸ್ಕೊಂಡು ಬೆಂಗಳೂರು ಕಡೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ಫುಲ್ಲು ಒಂದು 3-4 ದಿನ ಹಬ್ಬದ ಕಂಟಿನ್ಯೂಸ್ ರಜೆ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಆಗಿಬಿಡುತ್ತೆ, ಬೇಡ ಅಂತ ಅಂದ್ಬಿಟ್ಟು ನಾವು ಭಾನುವಾರನೇ ಹೊರಡೋಣ ಅಂತ ಹೊರಟ್ವಿ. ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ, ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನೋಡಿ, ನಾನು ಮುದ್ದು ಈ ಥರ ರೆಡಿಯಾಗಿದ್ವಿ ಎಲ್ಲರೂ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್.